ಏನು ಹೂ ಕೇಸರಿ ಬಾತ್ ಮಾಡಿದ್ಯಾ? ಅಪ್ಪ ಬಾಯಿ ಸಿಹಿ ಮಾಡಿಕೊಂಡು ಎಷ್ಟು ದಿನ ಆಗೋಗಿತ್ತು. ಇವತ್ತಾದರೂ ಗಂಡನಿಗೋಸ್ಕರ ಕೇಸರಿ ಬಾತ್ ಮಾಡ್ಕೊಡ್ಬೇಕು ಅಂತ ಅನಿಸ್ತಲ್ಲ ನಿನಗೆ? ಕೊಡು ಕೊಡು. ಇದು ನಿಮ್ಗಲ್ಲ, ಸರೋಜಾಗೆ. ಸರೋಜನ್ಗ? ಯಾಕೆ? ಯಾಕೆ ಅಂದರೆ ಇಷ್ಟು ದಿನ ಹಾಲಲ್ಲಿ ವಿಷನ ಬೆರೆಸ್ಕೊಡ್ತಾ ಇದ್ದೆ. ಇವತ್ತು ಕೇಸರಿ ಬಾತಲ್ಲಿ ಸ್ವಲ್ಪ ಜಾಸ್ತಿನೇ ಬೆರೆಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಿದ್ಯಾ ರಾಜೇಶ್ವರಿ? ನೀನು ವಿಷ ಹೆಚ್ಚು ಹಾಕಿ ಅದರಿಂದ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅನುಮಾನ ನಮ್ಮ ಮೇಲೆ ಬರುತ್ತಲ್ವಾ? ಬರಲ್ಲ. ಬರದೇ ಇರೋ ಹಾಗೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನಾಗಲೇ ಮಾಡಾಗಿದೆ. ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಈಗ ಇದರಲ್ಲಿ ಹಾಕೋ ವಿಷದಿಂದ ಪರವಾಗಿಲ್ಲ ರಾಜೇಶ್ವರಿ, ಒಳ್ಳೆ ಸಂಚನೆ ರೂಪಿಸಿದ್ಯಾ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಸರೋಜನ್ಗೆ ನಾವೇ ವಿಷ ಹಾಕ್ಕೊಟ್ಟಿದ್ದೀವಿ ಅಂತ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ. ಅಷ್ಟೇ ಅಲ್ಲ ರೀ, ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಈ ಕೇಸರಿ ಬಾತ್ನ ಅವಳ ಗಂಡನ ಕೈಯಾರೆ ತಿನ್ಸಿದ್ರೆ ಹೇಗಿರುತ್ತೆ ಹೇಳಿ? ತುಂಬಾ ಚೆನ್ನಾಗಿರುತ್ತೆ. ಪ್ರೀತಿಯ ಮಡತಿಗೆ ಗಂಡನಿಂದಲೇ ವಿಷಪ್ರಾಶನ. ಕೊಡು ಕೊಡು, ವಿಕ್ರಮ್ ಕೈಗೆ ವಿಷ ಬೆರೆಸಿದ ಕೇಸರಿ ಬಾತನ ಅವನ ಕೈಯಾರೆ ತಿನ್ಸ್ಲಿ. ಕೊಡು, ಹಾಕು. ಕೊಡು ಕೊಡು. ಈಗ ನೋಡ್ತಾರೆ. ವಿಕ್ರಮ್, ವಿಕ್ರಮ್, ಏನು ಚಿಕ್ಕಮ್ಮ? ತಗೋ ಕೇಸರಿ ಬಾತ್, ಸರೋಜಾಗಿ ತಿನ್ನಿಸ್ಬಿಡು. ಅರ್ಚಕರು ಸತ್ತು ಹೋಗಿರೋ ಸುದ್ದಿ ಕೇಳಿದಾಗಿಂದ ಅವಳಿಗೇನೂ ತಿಂದಿಲ್ಲ. ಹೀಗೆ ಹೊಟ್ಟೆ ಹಸ್ಕೊಂಡಿದ್ರೆ ಅವಳ ಆರೋಗ್ಯದ ಗತಿ ಏನಾಗಬೇಕು ಹೇಳು? ಸರಿ ಚಿಕ್ಕ, ಕೊಡಿ. ಅವಳ ಕೈ ಕೊಟ್ಟು ನೀನೇ ತಿನ್ನು ಅಂತ ಹೇಳಬೇಡ. ಅವಳು ತಿಂದೇ ಇರ್ಬೋದು, ನೀನೇ ನಿನ್ನ ಕೈಯಾರ ಅವಳಿಗೆ ತಿನ್ನಿಸು. ಆಯಿತು ಚಿಕ್ಕಮ್ಮ.